ರಾಜ್ಯದಲ್ಲಂತೂ ಭಾರಿ ಸದ್ದು ಮಾಡ್ತಾ ಇದೆ ಈ ಮತಾಂತರ. ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇನೆ ಪ್ರತಿಧ್ವನಿಸ್ತು ಈ ಮತಾಂತರದ ವಿಚಾರ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದರ ವಿರುದ್ಧ ಶೀಘ್ರವೇ ಕ್ರಮ ಅಂತಿದ್ದೆ ಈಗ ಸರ್ಕಾರ. ತಮ್ಮ ತಾಯಿಯ ಮತಾಂತರ ಪ್ರಸ್ತಾಪ ಮಾಡಿದ್ರು ಶಾಸಕ. ಬ್ರೇಕಿಂಗ್ ನ್ಯೂಸ್. ಸದನದ ಕಲಾಪಕ್ಕೂ ಗೂಳಿಹಟ್ಟಿ ಶೇಖರ್ ಅವ್ರಿಗೂ ಅವಿನಾಭಾವ ಸಂಬಂಧ ಮೊದಲಿಂದನೂ ಇದೆ, ಬೇರೆ ಬೇರೆ ಅವರದ್ದೇ ಆದಂತಹ ನಡವಳಿಕೆ ಮೂಲಕ. ಇದೀಗ ಮತಾಂತರದ ಪ್ರಸ್ತಾಪ ಮಾಡಿದ್ರು ಶಾಸಕರು ಸದನದಲ್ಲಿ. ಗೂಳಿಹಟ್ಟಿ ಶೇಖರ್ ಮತಾಂತರ ಆಗಿದ್ದನ್ನು ಒಪ್ಪಿಕೊಂಡಿದ್ದಾರೆ ತಾಯಿಯವರು ಕೂಡ. ಗೂಳಿಹಟ್ಟಿ ಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು, ಮತಾಂತರ ಆಗಿದ್ದೇನೆ ತಾಯಿ ಒಪ್ಕೊಂಡ್ರು. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೇನೆ ಅಂತ ಪುಟ್ಟಮ್ಮ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ತಾಯಿಯವರು. ಮಗನನ್ನು ಬಿಟ್ಟು ಬೇರೆ ಮನೆಯಲ್ಲಿದ್ದಾರೆ ಈಗ ತಾಯಿ ಪುಟ್ಟಮ್ಮ ಮತಾಂತರಕ್ಕೆ ಕಾರಣವೂ ಇದೆಯಂತೆ. ಒಬ್ಬ ಮಗ ಪತಿ ಸಾವಿನಿಂದ ನೊಂದಿದ್ದಾರೆ ಪುಟ್ಟಮ್ಮನವರು. ಊರಿನಲ್ಲಿ ಮಾಟಮಂತ್ರ ಮಾಡ್ತಾರೆ ಅಂತಿದ್ದಾರೆ ಪುಟ್ಟಮ್ಮನವರು. ಸ್ವಗ್ರಾಮ ಬಿಟ್ಟು ಹೊಸದುರ್ಗ ಪಟ್ಟಣದಲ್ಲೇ ವಾಸ ಆಗಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಪೂಜೆ ಮಾಡಿಕೊಳ್ಳಿ, ನಾನು ಕ್ರೈಸ್ತ ಧರ್ಮ ಬಿಡಲ್ಲ ಅಂತ ಪುಟ್ಟಮ್ಮನವರು ಮಾತು. ಇದನ್ನೇ ಸ್ವತಃ ಶಾಸಕರೇ ಪ್ರಸ್ತಾಪ ಮಾಡೋದು. ಈಗ ಅವ್ರ ತಾಯಿ ಒಪ್ಕೊಂಡಿದ್ದಾರೆ. ಅಧ್ಯಕ್ಷ, ಕಳೆದ ಅಧಿವೇಶನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತಿದ್ದೆ. ತಾವು ಈಗ ಅವಕಾಶ ಕೊಟ್ಟಿದ್ದು ತಮಗೆ ಧನ್ಯವಾದಗಳು ತಿಳಿಸ್ತೀನಿ ಅಧ್ಯಕ್ಷ. ರಾಜ್ಯದಲ್ಲಿ ಮತಾಂತರ ಅತ್ಯಂತ ವ್ಯಾಪಕವಾಗಿ ನಡೀತಿದೆ ಅಧ್ಯಕ್ಷ. ಇಡೀ ಮೊನ್ನೆ ಎಲ್ಲ ಟಿವಿನಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿದ್ವಿ ಅಧ್ಯಕ್ಷ. ಉಡುಪಿಗಳ ಜಿಲ್ಲೆ ಭಾಳಷ್ಟು ಮತಾಂತರ ಆಗಿದೆ ಅಂತೇಳಿ, ಅದರಲ್ಲೂ ಚಿತ್ರದುರ್ಗದಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಆಗ್ತಾ ಇದೆ. ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಜನರು ಮತಾಂತರ ಆಗಿದ್ದಾರೆ. ಆ ಮತಾಂತರ ಆಗೋದ್ರ ಜೊತೆಗೆ ನಮ್ಮ ಎತ್ತ ತಾಯಿಯನ್ನು ಕೂಡ ಮತಾಂತರ ಮಾಡಿದ್ದಾರೆ ಅಧ್ಯಕ್ಷ. ಇದೊಂದು ಕ್ರಿಶ್ಚಿಯನ್ ಮತಾಂತರ ಮಾಡಿದ್ದಾರೆ. ಈ ಹಿಂದೆ ಮಾಟ ಮಂತ್ರ ಮಾಡಿಸಿ ಇದು ಮಾಡಿಬಿಟ್ರು ಊರಾಗೆ, ಜಮೀನು ಕಾಲಾಗೆ. ಆಗಲೇ 2 ವರ್ಷ ಆಯ್ತು ನಾನು ಊರಿಗೆ ಕಾಲಿಕ್ಕಿಲ್ಲ. ಓಟ್ ಹಾಕಕ್ಕೆ ಮಾತ್ರ ಹೋಗಿ ಅಲ್ಲ, ಎಲ್ಲ ದೇವರು ಮುಗಿಸ್ಕೊಂಡೆ. ಭಾಳ ದೇವ್ರುಗಳು, ಯಾವ ದೇವ್ರುಗಳು ಕಾಪಾಡಲಿಲ್ಲ ನಮ್ಮಂತನ ನನ್ನ ಮಗನ್ನ. ಯಾವ ದೇವ್ರಿಗೆ ದೀಪನೂ ಹಚ್ಚಲ್ಲ, ಊದುಬತ್ತಿನೂ ಹಚ್ಚಲ್ಲ. ಈಗ ಹೋಗಲ್ಲ, ಸಭೆಗೆ ಹೋಗಲ್ಲ, ನನ್ನ ಮನೆಗೆ ಇರ್ತೀನಿ. ಕೌಂಟ್ರ್ ಆಗಿಬಿಟ್ಟಿದ್ದೆ ನಾನು. ಬದ್ಲಿತ್ತ ಆಗಂಗಿಲ್ಲ ನಾನು. ಇಲ್ಲ, ಪೂಜೆ ಮಾಡ್ಕೊಳ್ಳೆ, ಮಕ್ಕಳು ಮಾಡಲಿ. ನನಗೊಬ್ಬಳಿಗೆ ಮಾತ್ರ ಹೇಳಿದ್ದು, ಫೋಟೋ ಇಕ್ಬೇಡ್ರಿ, ಪೂಜೆ ಮಾಡಬೇಡ್ರಿ ಅಂತ. ನಾನು ಆ ಥರನೇನು, ಮಕ್ಕಳೆಲ್ಲ ಮಾಡ್ಕೊಂತಾರೆ ಪೂಜೆನ. ಯಾವ ಪೂಜೆನೂ ನಿಲ್ಲಿಸಿಲ್ಲ. ನಾನು ಮಾಡಲ್ಲ ಪೂಜೆ. ಯಾಕಂದರೆ ಮಕ್ಕಳಿಗೆ ಕೊಟ್ಟಿರೋದು, ದಾರಿ ಕೊಟ್ಟಿರೋದು ಅದೇ ನಮ್ಮಪ್ಪ. ನೀವು ಯಾರು ಫೋಟೋ ತೆಗಿಬೇಡ್ರಿ, ಪೂಜೆ ಮಾಡಬೇಡ್ರಿ ಅಂತ ನಾನು ಹೇಳಲ್ಲ. ನಾನು ಮಾತ್ರ ಮಾಡಲ್ಲ. ಯಾಕಂದರೆ ಹೋದ್ರು ಇರೋರು 2 ಮಕ್ಕಳು, 2 ಮೊಮ್ಮಕ್ಕಳು ಇರೋದು. ಅವ್ರಿಗಾಗಿ ಈ ದಾರಿ ಯಾರಿಗೂ ಗೊತ್ತಿಲ್ಲ ಅಂತ ದಾರಿ ಕೊಟ್ಬಿಟ್ಟಿದ್ದಾರೆ. ನಡ್ಕೊಳ್ಳೋದೇನು ಬರೀ ಮನೆಗೆ ಅಷ್ಟೇನೆ, ಏನು ಇಲ್ಲ. ಹೋಗೋದು ಕಂಪ್ಲೀಟ್ ಬಿಟ್ಬಿಟ್ಟಿದ್ವಿ. ಎಲ್ಲಿದ್ದ ಮಾಟ ಮಂತ್ರ ಮಾಡಿಸಿ ಇದು ಮಾಡಿಬಿಟ್ರು ಊರಾಗೆ, ಜಮೀನು ಕಾಲಾಗೆ. ಆಗಲೇ 2 ವರ್ಷ ಆಯ್ತು ನಾನು ಊರಿಗೆ ಕಾಲಿಕ್ಕಿಲ್ಲ. ಓಟ್ ಹಾಕಕ್ಕೆ ಹೋಗ್ತೀನಿ, ಅದರ್ವೈಸ್ ಊರಿಗೆ ಕಾಲು ಇಟ್ಟಿಲ್ಲ ಅನ್ನೋದು ಪುಟ್ಟಮ್ಮನವ್ರ ಮಾತು. ಮತಾಂತರ ವಿರುದ್ಧ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪ. ದಲಿತರು ಸ್ಲಂ ನಿವಾಸಿಗಳಿಗೆ ಆಮಿಷ ನೀಡುತ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ದಲಿತರು ಸ್ಲಂ ನಿವಾಸಿಗಳಿಗೆ ಆಮಿಷವನ್ನು ನೀಡಿ ಮತಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾಗರಿಕರು ಒತ್ತಾಯ. ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಕ್ಕಂಥ ವಿಷಯ ರಾಜ್ಯ ಹಾಗೂ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥದ್ದು ಸತ್ಯವಾಗಿದೆ. ಹಾಗೆಯೇ ಅವರ ತಾಯಿಯೂ ಸಹ ಈ ಒಂದು ವಿಷಯಕ್ಕೆ ಹೊರತಾಗಿಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗೆ ನಮ್ಮ ಗೂಳಿಹಟ್ಟಿ ಗ್ರಾಮದಲ್ಲಿಯೂ ಸಹ ಒಂದು SC ಮಹಿಳೆ ಕುಟುಂಬ ಈ ಒಂದು ಮಿಷನರಿಗೆ ಹೋಗ್ತಾ ಗಂಡ ಮತ್ತು ಹೆಂಡತಿಯ ನಡುವೆ ಮನಸ್ತಾಪ ಉಂಟಾಗಿ ನಮ್ಮಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಗಳಲ್ಲಿ ಆ ಯಮ್ಮ ಹೊಂದ್ಕೊಂತ ಇರಲಿಲ್ಲ.
ಇವನು ಧಾರ್ಮಿಕ ಕಾರ್ಯಗಳನ್ನು ನಡೆಸಲಿಕ್ಕೆ ಅಮ್ಮ ಒಪ್ತಿದ್ದಾಗ ಆ ಹುಡುಗ ಮನನೊಂದು ಹ್ಯಾಂಗಿಂಗ್ ಆಗಿ ಅವನು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡ. ಇವತ್ತು ಅವನಿಗೆ 3 ಜನ ಹೆಣ್ಮಕ್ಳಿದ್ರು, ಅವರು ಸಹ ಇವತ್ತು ಬೀದಿ ಪಾಲಾಗಿದ್ದಾರೆ. ಅಂಥ ಒಂದು ಸನ್ನಿವೇಶ ಈ ಕ್ರೈಸ್ತ ಮಿಷನರಿಗಳಿಂದ ನಡೀತಾ ಇದೆ. ಹೊಸದುರ್ಗ ತಾಲೂಕಿನ ಅನೇಕ ಹಳ್ಳಿಗಳ ಭಾಗದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಇವತ್ತು ಅವರು ಇದು ಅಕ್ಷಮ್ಯ ಅಪರಾಧ, ದಯಮಾಡಿ ತಡಿಬೇಕು. ಅವರ ಸ್ವಇಚ್ಛೆಯಿಂದ ಹೋಗಲಿಕ್ಕೆ, ಕಾನೂನು ಪ್ರಕಾರ ಹೋಗಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಬಲವಂತದಿಂದ ಒತ್ತಡ ಮಾಡಿ ಅವ್ರನ್ನ ಪ್ರವೋಕ್ ಮಾಡಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇನೆ. ಕ್ರಿಶ್ಚಿಯನ್ಗೆ ಈ ಮತಾಂತರದ ಬಗ್ಗೆ ಶಾಸಕ ಗೂಳಿಹಟ್ಟಿ ಶೇಖರ್ ಬೇಸರದ ಮಾತಾಡಿದ್ದಾರೆ. ಮತಾಂತರ ಆದವರಿಗೆ ಮೀಸಲಾತಿಯನ್ನ ರದ್ದು ಮಾಡಬೇಕು. ನ್ಯೂಸ್ 18 ಮೂಲಕ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ಆಗ್ರಹ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಮೂಲಕ ಹೊಸದುರ್ಗ ಭಾಗದ ಶಾಸಕ ಗೂಳಿಹಟ್ಟಿ ಶೇಖರ್ ಅವರು ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಬೇರೆ ಧರ್ಮಕ್ಕೋಗಿ SC ಮೀಸಲಾತಿ ಪಡಿತಾರೆ, ಮತಾಂತರ ಆದವರು 2 ಮೀಸಲಾತಿ ಪಡ್ಕೋತಾರೆ. ಇದನ್ನ ಮೊದಲು ರದ್ದು ಮಾಡಬೇಕು ಅನ್ನೋ ಒತ್ತಾಯವನ್ನ ಶಾಸಕರು ಮಾಡಿದ್ರು. ನನ್ನ ಕುಟುಂಬದಿಂದಲೇ ಮತಾಂತರ ಆಗಿದೆ, ನೋವು ಅನುಭವಿಸ್ತಾ ಇದ್ದೀವಿ, ಈ ಬಗ್ಗೆ ಕೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯದ ಕೇಸ್ ಹಾಕ್ತಾರೆ, ಮತಾಂತರ ತಡೆಯೋದಕ್ಕೆ ವಿಧೇಯಕಕ್ಕೆ ಆಗ್ರಹಿಸ್ತಾ ಇದ್ದೀನಿ ನಾನು ಅನ್ನೋದು ಹೊಸದುರ್ಗ ಭಾಗದ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ಆಗ್ರಹ. ನನ್ನ ಸಾಧ್ಯವಾಗಿ ಅವ್ರ ಜೊತೆ ಮಾತಾಡ್ತಿದ್ದಾರೆ ದಶರಥ್ ಸಾವ್ರ. ಅವಾಗ ಶಾಸಕರೇನು ಮಾತಾಡಿದ್ರು ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತಾಂತರ ಪಿಡುಗು ನಡೀತಲೇ ಇದೆ. ಅದಕ್ಕೂ ಹೆಚ್ಚಾಗಿ ಶಾಸಕ ಗೂಳಿಹಟ್ಟಿ ಶೇಖರ್ ಇದರ ಬಗ್ಗೆ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಮಾತ್ರವಲ್ಲ, ಹೊಸ ವಿಧೇಯಕವನ್ನು ಕೂಡ ತರಲಿಕ್ಕೆ ಹೇಳಿದ್ದಾರೆ. ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೀರಿ, ನೀವು ಕೂಡ ಬಿಜೆಪಿ ಶಾಸಕರು. ಈ ಮತಾಂತರ ಪಿಡುಗು ನಿಮ್ಮನ್ನ ವೈಯಕ್ತಿಕವಾಗಿ ಯಾವ ರೀತಿ ಕಾಡಿದೆ ಅಂತ? ಉದಾಹರಣೆ, ನಮ್ಮ ಸ್ವಂತ ತಾಯಿಯ ಉದಾಹರಣೆಯೊಂದಿಗೆ ಪ್ರಸ್ತಾಪ ಮಾಡಿದ್ದೀನಿ ವಿವರವಾಗಿ. ಹಾಗೆಯೇ ಇಡೀ ರಾಜ್ಯದಲ್ಲೇ ಹೈಯೆಸ್ಟು ಮತಾಂತರ ಆಗ್ತಾ ಇದೆ. ದಾಖಲೆಗಳಲ್ಲಿ ಹೋದರೆ, ಪೊಲೀಸ್ ಇಲಾಖೆ ದಾಖಲೆಗಳಲ್ಲಿ ಹೋದರೆ ಎಲ್ಲೂ ಸಿಗೋದಿಲ್ಲ. ಅವು ಗೊತ್ತಿದೆ ಎಷ್ಟು ಜನ ಆಗ್ತಿದ್ದಾರೆ ಅಂತೇಳಿ, ಬಟ್ ಮಾಹಿತಿ ಸಿಗೋದಿಲ್ಲ. ಗೃಹ ಇಲಾಖೆ ಇದ್ರ ಬಗ್ಗೆ ಬಹಳ ಕಟ್ಟೆಚ್ಚರ ವಹಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮದೇ ಸರ್ಕಾರ ಇದ್ಕೊಂಡು ಮತಾಂತರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಲಿ ಸರ್ಕಾರ ವಿಫಲ ಆಗ್ತಿದೆ ಅಂತ ಅನಿಸ್ತಾ ಇದೆ? ಸರ್ಕಾರದ ವೈಫಲ್ಯ ಅಂತಲ್ಲ, ಅದನ್ನು ಹೊರಗಡೆ ತೊಗೊಂಬಂದರೆ ಎಲ್ಲಿ ನಮಗೆ ಮತಗಳನ್ನು ಆಗಲೇ ಹೇಳಿದೆ, ನಮಗೆ ಓಟ್ ಎಲ್ಲಿ ಹೋಗ್ತವೆ ಅಂತೇಳಿ ದೃಷ್ಟಿಯಿಂದ ನಾವು ಜನಪ್ರತಿನಿಧಿಗಳು ಅದರಲ್ಲಿ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಜೊತೆಗೆ ಒಂದು ವರ್ಗನ ವಿರೋಧ ಕಟ್ಕೊಳ್ಬೇಕಂತೇಳಿ ಇದು ತೋರಿಸ್ತಾ ಇಲ್ಲ. ಹಾಗಾಗಿ ಈಗ ನಮ್ಮ ಸರ್ಕಾರ ಹೇಳಿದೆ, ಖಂಡಿತ ನಮ್ಮ ಸರ್ಕಾರ ಹೊಸ ಕಾಯ್ದೆಯನ್ನು ತಗೊಂಬಂದು ಇದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಂತ ಹೇಳಿದೆ. ಇನ್ನೊಂದು ಅದರಲ್ಲಿ ನಾನು ಒತ್ತಾಯ ಮಾಡ್ತಾ ಇರೋದು, ಮತಾಂತರ ದುರುದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಬಡವ್ರನ್ನ ಗುರಿಯಾಗಿಟ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನ ಯಾರು ಎಲ್ಲ ಹಿಂದುಳಿದ ವರ್ಗಗಳಿರ್ಬೋದು, ಈವನ್ ಲಿಂಗಾಯತರಿರಲಿ, ಸಾಮಾನ್ಯ ಜನರನ್ನ ಬಡವ್ರನ್ನ ಅವರ ಅಸಹಾಯಕತೆಯನ್ನು ಉಪಯೋಗಿಸ್ಕೊಂಡು ಅದರ ಮುಖಾಂತರ ಪರಿವರ್ತನೆ ಪಿಡುಗು ತಪ್ಪಿಸ್ಬೇಕಂತ ಹೇಳಿದ್ರೆ, ನಾವು ಯಾರು ಮತಾಂತರ ಮಾಡ್ತಾರೋ ಮೊದಲು ಸೌಲಭ್ಯಗಳನ್ನು ಕಟ್ ಮಾಡಬೇಕು. ನಮ್ಮ ದೇಶದಲ್ಲಿ ನಮ್ಮ ಕಾನೂನಿನಲ್ಲೇ ಅವಕಾಶ ಇದೆ. ಬೇರೆ ಧರ್ಮನ, ಅನ್ಯ ಧರ್ಮನ ಅವ್ರನ್ನ ನಾವು ಸ್ವೀಕರಿಸ್ತಾ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಕಾನೂನಿನಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಆ ಥರ ಕಾನೂನುಗಳಿದೆ. ನಾವು ವ್ಯಕ್ತಿಯಾಗಿ ಯಾವ ಧರ್ಮ ಬೇಕಾದ್ರೆ ನಾವು ಪಾಲನೆ ಮಾಡ್ಬೋದು. ಆದರೆ ನಾವು ಹೇಳೋದು, ನಮ್ಮಲ್ಲಿ ಇಲ್ಲಿ ಸರ್ಕಾರಿ ಸೌಲಭ್ಯವನ್ನು, ಮೀಸಲಾತಿ ಸೌಲಭ್ಯವನ್ನು ಇಲ್ಲಿ ಪಡ್ಕೊಂಡು ಅಲ್ಲೂ ಕೂಡ ಹೋಗಿ ಮೈನಾರಿಟಿ, ಅದು BC ಮೈನಾರಿಟಿಲಿ ಬರ್ತದೆ, ಕ್ರೈಸ್ತ ಮಿಷನರಿ ಮೈನಾರಿಟಿಲಿ ಬರ್ತದೆ, ಅಲ್ಲೂ ಕೂಡ ಪ್ರಯೋಜನ ಪಡೋದು ಎರಡೆರಡು ಕಡೆ ತೊಗೊಂಡಂಗಾಗುತ್ತೆ ಪ್ರಯೋಜನ. ಹಾಗಾಗಿ ನನ್ನ ಪ್ರತಿಪಾದನೆ ಏನಂದರೆ, ಯಾರ್ಯಾರು ಇಲ್ಲಿಂದ ಮತಾಂತರ ಆಗಿದಾರೋ ಅವ್ರನ್ನ ಅಲ್ಲಿಗೆ ಕಳಿಸ್ಬಿಡಿ. ಅಲ್ಲಿ ಮೈನಾರಿಟಿ ಇದನ್ನೇ ಕೊಟ್ಬಿಡ್ಲಿ, ಇಲ್ಲಿ ಇದನ್ನೇ ಕಟ್ ಮಾಡಿ ಅಂತ ಹೇಳ್ತಾರೆ. ಕ್ಲೇಮ್ ಮಾಡ್ಕೊಂಡು ಬೇಡ ಅಂತೇಳಿ ಅದು ಮನವಿ ಮಾಡೋದು. ಬೇರೆಯವ್ರಿಗಾದ್ರೆ ಅವಕಾಶ ಆಗುತ್ತಲ್ಲ, ಇರೋರಿಗಾದ್ರೆ ಅವಕಾಶ ಆಗುತ್ತೆ ಅಂತೇಳಿ ಇದನ್ನು ಕಟ್ ಮಾಡಿದರೆ, ಯಾಕೆ ಮಾತಾಡ್ತೀನಿ ಅಂದರೆ, ಇಲ್ಲಿ ಯಾರು ಮತಾಂತರ ಆಗಿ ಹೋಗಿರ್ತಾರಲ್ಲ, ಚರ್ಚ್ಗಳಿಗೆ ಹೋಗಿರ್ತಾರಲ್ಲ, ಅವ್ರನ್ನ ಮುಂದೆ ಇಟ್ಬಿಡ್ತಾರೆ. ಇಲ್ಲಿ ಯಾರು ನೀವು ತಡೆಯೋಕೆ ಬರ್ತೀರಾ, ಅಥವಾ ಏನಪ್ಪ ಯಾರು ನೀವು ಬುದ್ಧಿ ಹೇಳಕ್ಕೆ ಬರ್ತೀರಾ, ನೀವು ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ನೀವು ಬುದ್ಧಿ ಹೇಳಕ್ಕೆ ಬಂದ ತಕ್ಷಣ ಇಲ್ಲಿಯವ್ರನ್ನ ಇವ್ರನ್ನ ಎತ್ಕಡ್ತಾರಲ್ಲಿ. ನನಗೆ ಜಾತಿ ಹಿಡಿದು ಬೈದ ಅಥವಾ ಸೀರೆ ಎಳೆದ ಅಂತೇಳಿ ಇವ್ರನ್ನ ಎತ್ಕಡ್ತಾರೆ. ಯಾರನ್ನ? ಮತಾಂತರ ಗೊಂಡಂಥವ್ರನ್ನ ಅಲ್ಲೇ ಗಲಾಟೆ ಎಬ್ಬರಿಸ್ತಾರೆ. ಗಲಾಟೆ ಎಬ್ಬರಿಸಿ ಅಟ್ರಾಸಿಟಿ ಕೇಸ್ಗಳು ಹಾಕ್ಸೋದು, ಆಮೇಲೆ ರೇಪ್ ಕೇಸ್ ಹಾಕೋದು ನೆನ್ನೆ ಹೇಳಿದೆ. ಆ ಉದ್ದೇಶಕ್ಕೆ ಹೇಳ್ತಾನೆ. ಇದನ್ನು ಅವ್ರಿಗೆ ಮೈನಾರಿಟಿಗೆ ಹೋಗ್ಬಿಡ್ಲಿ, ಏನು ಅಭ್ಯಂತರ ಏನಿಲ್ಲ. ಇಲ್ಲಿ ಇದನ್ನು ಕಟ್ ಮಾಡಲಿ. ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ ಖಂಡಿತ ಮುಂದೊಂದು ದಿನ ನಾವು ಇದನ್ನೊಂದು 50 ವರ್ಷ 100 ವರ್ಷ ಹೋದರೆ ನಮ್ಮ ದೇಶದಲ್ಲಿ
ನಮ್ಮ ರಾಜ್ಯದಲ್ಲೇ ಕಂಪ್ಲೀಟ್ ಎಲ್ಲ ಮತಾಂಧ್ರನ ಆಗ್ಬಿಟ್ಟು ಕ್ರಿಶ್ಚಿಯನ್ ಇಟ್ಕೊಳ್ತೀವಿ. ಓಕೆ. ಇದಿಷ್ಟು ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ಮಾತು. ಯಾರು ಮತಾಂತರಗೊಂಡಿರ್ತಾರೆ ಅವರ ರಿಸರ್ವೇಷನ್ ಅನ್ನ ಕಟ್ ಮಾಡಬೇಕು. ಅವ್ರು ಮತಾಂತರಗೊಂಡಿದ್ದೇ ಆದರೆ ಆ ಸಮುದಾಯದ ಮೀಸಲಾತಿಯನ್ನು ಪಡೀಲಿ ಅನ್ನೋದು ಸ್ಪಷ್ಟ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ದಶರಥ್ ಸಾವ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.